ಬಾಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಾರಲ್ಲ, ಹಾಗೆ ಈ ಗ್ರೀನ್ ಹಸಿರು ಬೆಳ್ಳಗಿರೋದಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹಾಗೆ ಈ ಗ್ರೀನ್ ಹಸಿರಾಗಿರೋದೆಲ್ಲ ಹಾಲಲ್ಲ, ಹಾಗೆ ಈ ಹಸಿರು ನಿದ್ರೆ ಮಾಡಿಲ್ಲ ಅದಕ್ಕೆ ಬೆಳ್ಳಗಿರೋದೆಲ್ಲ ಒಳ್ಳೇದಲ್ಲ. ನಮಸ್ಕಾರ ಕರ್ನಾಟಕ. ಇವತ್ತು ನಾನು ನಿಮಗೆ ತುಂಬ ಬೇಗನೆ ಮತ್ತು ರುಚಿಯಾಗಿ ಬೆಂಡೆಕಾಯಿ ತವಾ ಮಸಾಲ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಒಣಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅರಿಶಿಣ ಪೌಡರು ಮತ್ತು ಸ್ವಲ್ಪ ಉಪ್ಪು, ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಫೈನ್ ಪೇಸ್ಟ್ ಆಗೋ ಥರ ಇದನ್ನು ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಫ್ರೆಶ್ ಆಗಿ ತಂದಿರುವ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಹೀಗೆ ಮಿಡಲಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಬೆಂಡೆಕಾಯಿಗೂ ಈ ಥರ ಒಂದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲನ ಈ ಥರ ಒಳಗೆ ಸ್ಟಫಿಂಗ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಮಾಡಿಕೊಂಡು ಹೊರಗಡೆ ಕೂಡ ಈ ಮಸಾಲನ್ನ ಹಚ್ಕೊಳ್ಳಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಟ್ ನಾನು ಬೆಂಡೆಕಾಯಿನ ತಿನ್ನೋದೇ ಇಲ್ಲ. ಬಟ್ ಬೆಂಡೆಕಾಯಿನ ಈ ಥರ ತವಾ ಫ್ರೈ ಮಾಡಿದಾಗ ಮಾತ್ರ ನಾನು ಮಿಸ್ ಮಾಡದೆ ತಿಂತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಆಗುತ್ತೆ. ಬೆಂಡೆಕಾಯಿ ಕಟ್ ಮಾಡ್ಕೋಬೇಕಾದ್ರೆ ಒಂದು ವಿಷಯ ನೆನ್ಪಿಟ್ಕೋಬೇಕು, ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹಾಗೆ ಹಸಿರಸಾಗಿರೋದೆಲ್ಲ ಬೆಂಡೆಕಾಯಿ ಒಳ್ಳೇದಲ್ಲ. ಯಾಕೆ ಅಂದ್ರೆ ನೋಡಿ, ಬೆಂಡೆಕಾಯಿ ನೋಡಕ್ಕೆ ಎಷ್ಟು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಫ್ರೆಶ್ ಆಗಿ ಅಂತ, ಬಟ್ ಇದು ನೀವು ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಎಷ್ಟು ಹಾಳಾಗಿದೆ ಅಂತ. ನೋಡಿ, ಒಳಗಡೆ ಹುಳ ಆಗಿದೆ. ಸೊ ಬೆಂಡೆಕಾಯಿನ ನೀವು ಯಾವತ್ತಾದ್ರೂ ಈ ಬಜ್ಜಿ ಪಲ್ಯ ಏನಾದ್ರು ಮಾಡಬೇಕಾದ್ರೆ ಸ್ವಲ್ಪ ಚೆಕ್ ಮಾಡಿ. ಹೊರಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ವೆಜಿಟೇರಿಯನ್ ಆದರೆ, ಶುದ್ಧ ಶಾಕಾಹಾರಿ ಆದರೆ ಈ ಥರ ಹುಳ ಎಲ್ಲ ತಿಂದು ನಾನ್ ವೆಜಿಟೇರಿಯನ್ ಆಗಿಬಿಡಿ. ಸೊ ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡೋಣ ಅನ್ಸೋಕ್ಕೆ ಕೊಟ್ಟೆ. ಈಗ ಒಂದು ಗ್ಯಾಸ್ ಮೇಲೆ ತವಾ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸ್ಟಫಿಂಗ್ ಮಾಡ್ಕೊಂಡಿರುವ ಬೆಂಡೆಕಾಯಿನ ಒಂದೊಂದಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡಿಕೊಂಡು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಎರಡೂ ಸೈಡ್ ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಬಿಸಿ ತವಾ ಬೆಂಡೆಕಾಯಿ ಮಸಾಲ ಫ್ರೈ ರೆಡಿ ಆಗುತ್ತೆ. ನಾನು ತವಾ ಫ್ರೈ ಕೂಡ ಟ್ರೈ ಮಾಡಿದೆ, ಮತ್ತು ಇದಕ್ಕೆ ರವಾ ಕೂಡ ಹಾಕಿ ಅದನ್ನು ಕೂಡ ಟ್ರೈ ಮಾಡಿದೆ, ಟೇಸ್ಟ್ ಹೆಂಗಾಗುತ್ತೆ ನೋಡೋಣ ಅಂತ. ಎರಡೂ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇದನ್ನು ಈಗ ತಿಂದು ಹೇಗಾಯಿತು ಅಂತ ನಿಮಗೆ ಹೇಳ್ತೀನಿ. ಬಿಸಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ನಾವು ತವಾ ಫ್ರೈ ಮತ್ತು ರವಾ ಫ್ರೈ ಎರಡೂ ಮಾಡಿದ್ವಿ. ಟೇಸ್ಟ್ ಯಾವ್ದು ಚೆನ್ನಾಗಿ ಬರುತ್ತೆ ನೋಡೋಣ ಅಂತ. ಸೊ ಈಗ ಎರಡೂ ನಾವು ಟೇಸ್ಟ್ ಮಾಡ್ತೀವಿ. ಫಸ್ಟು ನಮ್ಮಮ್ಮ ತವಾ ಫ್ರೈನ ಟೇಸ್ಟ್ ಮಾಡ್ತಾರೆ. ತವಾ ಫ್ರೈ ನನಗೆ ಬೆಂಡೆಕಾಯಿ ಇಷ್ಟ ಇಲ್ಲ, ಬಟ್ ಇದು ಮಾತ್ರ ನನಗೆ ಈ ಥರ ಫ್ರೈ ಮಾಡಿದ್ರೆ ಮಾತ್ರ ಇಷ್ಟ ಆಗುತ್ತೆ. ಈಗ ರವಾ ಫ್ರೈ. ತವಾ ಫ್ರೈಗಿಂತ ರವಾ ಫ್ರೈನೇ ಒಳ್ಳೆಯದಲ್ಲ. ತವಾ ಫ್ರೈಗಿಂತ ರವಾ ಫ್ರೈನೇ ಸಖತ್ತಾಗಿತ್ತು. ಎರಡು ಚೆನ್ನಾಗಿದೆ, ಬಟ್ ರವಾ ಫ್ರೈಗೆ ಫುಲ್ ಮಾರ್ಕ್ಸ್. ನೀವು ಇದನ್ನು ಟ್ರೈ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.